ನಗರದ ಹೊರಭಾಗದ ರಸ್ತೆಯದು. ಅಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗ್ತಿದೆ. ಆದರೆ ಅದೇ ಕಾಮಗಾರಿಯಿಂದ ಸವಾರರು ಪರದಾಡ್ತಿದ್ದಾರೆ. ನಿರ್ಲಕ್ಷ್ಯದ ಕಾಮಗಾರಿಯಿಂದ ಅವಘಡವೂ ನಡೆದಿದೆ. ಗುತ್ತಿಗೆದಾರನ ಅವೈಜ್ಞಾನಿಕ ಕಾಮಗಾರಿಗೆ ಕುಸಿದ ಹೆದ್ದಾರಿ. ಹೊಸೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್, ಸವಾರರಿಗೆ ನರಕ. ಹೊಸೂರು ಮುಖ್ಯ ರಸ್ತೆ ಹಳೆ ಚಂದಾಪುರ ಬಳಿ ಅಂಡರ್ ಪಾಸ್ ಕಾಮಗಾರಿ ವೇಳೆ ಹೆದ್ದಾರಿ ಕುಸಿದು ಬಿದ್ದು ದೊಡ್ಡ ದುರಂತ ತಪ್ಪಿದೆ. 8 ತಿಂಗಳ ಹಿಂದೆ ಆರಂಭವಾದ ಕಾಮಗಾರಿ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಕುಂಟುತ್ತಲೇ ನಡೆದಿದೆ. ನಿತ್ಯ ಟ್ರಾಫಿಕ್ ಜಾಮ್ನಿಂದ ಸವಾರರು ಪರದಾಡ್ತಿದ್ದಾರೆ. ಈ ನಡುವೆ ಅವೈಜ್ಞಾನಿಕವಾಗಿ ರಸ್ತೆ ಬದಿ ತೆಗೆದಿರುವ ಕಂದಕದಿಂದಾಗಿ ನಿನ್ನೆ ರಾತ್ರಿ ಹೆದ್ದಾರಿ ರಸ್ತೆ ಕುಸಿದು ಬಿದ್ದಿದೆ. ಈ ವೇಳೆ ವಾಹನಗಳ ಸಂಚಾರ ಕಡಿಮೆ ಇದ್ದು ಕಾರ್ಮಿಕರು ಇರಲಿಲ್ಲ. ಇದರಿಂದ ದುರಂತ ತಪ್ಪಿದೆ. ಕಾಮಗಾರಿ ವೇಳೆ ಇದು ಕಾಮನ್ ಅಂತ ಕಂಪನಿ ಸಿಬ್ಬಂದಿ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಸೇಫ್ಟಿ ಮೇಜರ್ ಇಟ್ಟಿದೀವಲ್ಲ, ಹಂಗಾಗಿ ಅದು ಕುಸಿಯಲ್ಲ. ಕ್ರಾಶ್ ಬೇರಿಯರ್ ಇಟ್ಟಿದೀವಿ. ಯಾವುದು ಇಲ್ಲ ಇಲ್ಲ ಇಲ್ಲ, ಅದು ವೆಯ್ಟ್ ಜಾಸ್ತಿ ಆದಾಗ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಈ ಕಡೆ ಯಾವ ವೆಹಿಕಲ್ಸ್ ಬರಲ್ಲ, ಹಂಗಾಗಿ ಕ್ರಾಶ್ ಬೇರಿಯರ್ ಇಟ್ಟಿದ್ದೀವಿ. ಆ ಕಡೆ ವೆಹಿಕಲ್ಸ್ ಜಾಸ್ತಿ ಇರೋದ್ರಿಂದ ಎಕ್ಸ್ಕವೇಷನ್ ಮಾಡಿರೋದ್ರಿಂದ ಬಿದ್ದಿದೆ. ವರ್ಕ್ ಮಾಡಬೇಕಾದ್ರೆ ಅದು ಪಾಸಿಬಲ್ ಇದೆ. ಅಂಡರ್ ಪಾಸ್ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆದಿದೆ. ಕಾರ್ಮಿಕರಿಗಂತೂ ಸುರಕ್ಷತೆಗಾಗಿ ಕನಿಷ್ಠ ಶೂ, ಹೆಲ್ಮೆಟ್, ಗ್ಲೌಸ್ ಕೂಡ ಕೊಟ್ಟಿಲ್ಲ. ಈ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸುತ್ತಿದ್ದಂತೆ ನೆಪಕ್ಕೆ ಹೆಲ್ಮೆಟ್ ವಿತರಿಸಿದ್ದಾರೆ. ಇನ್ನು ಚಂದಾಪುರದಿಂದ ಅತ್ತಿಬೆಲೆ ತನಕ 3 ಕಡೆ ಅಂಡರ್ ಪಾಸ್ ನಿರ್ಮಿಸಬೇಕಿತ್ತು. 24 ತಿಂಗಳಲ್ಲಿ ಕಾಮಗಾರಿ ಮುಗಿಸುವಂತೆ ಬೆಂಗಳೂರು ಎಕ್ಸ್‌ಪ್ರೆಸ್ ಎಲಿವೇಟೆಡ್ ಸಂಸ್ಥೆ ದಾರಿವಾಲ್ ಕಂಪನಿಗೆ ಗುತ್ತಿಗೆಗೆ ನೀಡಿದೆ. 120 ಕೋಟಿ ವೆಚ್ಚದ ಕಾಮಗಾರಿಯನ್ನ ಕಂಪನಿ ಸಹ ಗುತ್ತಿಗೆಗೆ ನೀಡಿದ್ದು ಅವೈಜ್ಞಾನಿಕವಾಗಿ ನಡೆದಿದೆ. ಹೊಂದಾಣಿಕೆ ಕೊರತೆಯಿಂದ ಕಾಮಗಾರಿ ವಿಳಂಬ ಆಗ್ತಿದೆ. ಇದರಿಂದ ವಾಹನ ಸವಾರರು ನಿತ್ಯವೂ ಪರದಾಡ್ತಿದ್ದಾರೆ. ಬೆಳಗ್ಗೆ ನಾವು 7 ಗಂಟೆಗೆ ಬಿಟ್ಟರೆ ನಾವು ಸ್ಕೂಲ್ಗೆ 9-9:30 ಹಂಗೆ ಸೇರ್ತೀವಿ. ತುಂಬ ಜಾಮ್ ಇದೆ, ಟ್ರಾಫಿಕ್ ಜಾಮು. ನಾವು ನಡ್ಕೊಂಡು ಬರಬೇಕಾಗಿದೆ, ಬಸ್ಗಳು ಸಿಗಲ್ಲ. ಕೆಲವೊಂದು ಟೈಮಲ್ಲಿ ನಡ್ಕೊಂಡು ಬರಬೇಕಾಗುತ್ತೆ. ಹಾಗೂ ಈ ರೋಡ್ ಕನ್ಸ್ಟ್ರಕ್ಷನಿಂದ ಫುಲ್ ಟ್ರಾಫಿಕ್ ಆಗಿದೆ. ನಮ್ಮ ಬಸ್ಗಳು ಸ್ವಲ್ಪ ಲೇಟಾಗಿ ತಲುಪುತ್ತೆ ಸ್ಕೂಲ್ಗೆ. ಮೊನ್ನೆ ಒಂದು ವ್ಯಾನು 11 ಗಂಟೆ ಹಂಗೆ ಬಂದು ತಲುಪಿದೆ. 9 ಗಂಟೆ ಹಂಗೆ ಬರಬೇಕಾಗಿತ್ತು. ಫುಲ್ ಟ್ರಾಫಿಕ್ ಜಾಮ್ ಇದೆ. ಕನ್ಸ್ಟ್ರಕ್ಷನಿಂದ ತುಂಬ ಲೇಟ್ ಆಗ್ತಿದೆ. ಕಳೆದ ರಾತ್ರಿ ರಸ್ತೆ ಕುಸಿದ ವೇಳೆ ಸವಾರರು ಇದ್ದಿದ್ರೆ ದುರಂತವೇ ನಡೆದು ಹೋಗ್ತಿತ್ತು. ಅದೃಷ್ಟವಶಾತ್ ಅದು ತಪ್ಪಿದೆ. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ. ರಾಮು, TV9 ಆನೇಕಲ್.